ರೇವಣ್ಣರದ್ದು ಎನ್ನಲಾದ ಅಶ್ಲೀಲ ವಿಡಿಯೋ ವಿವಾದಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಸಂತ್ರಸ್ತೆ ಬಂದು ದೂರನ್ನ ದಾಖಲು ಮಾಡಿದ್ದಾರೆ. ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಹೇಳಿಕೆ ಕೊಟ್ಟಿದ್ದಾರೆ. ಲೈಂಗಿಕ ದೌರ್ಜನ್ಯ ಬೆದರಿಕೆ ಹಾಕಿದ್ದಾರೆ ಅಂತ ದೂರನ್ನ ಕೊಟ್ಟಿದ್ದಾರೆ. ಪ್ರಜ್ವಲ್ ಮತ್ತು ರೇವಣ್ಣ ಮೇಲೆ ದೂರನ್ನ ದಾಖಲಿಸಿದ್ದಾರೆ. ಎಸ್ಐಟಿಗೆ ಎಲ್ಲ ದಾಖಲೆಗಳನ್ನ ನಾವು ನೀಡ್ತೀವಿ, ಯಾರೇ ಬಂದು ದೂರು ಕೊಟ್ಟರು ಗೌಪ್ಯವಾಗಿ ಕಾಪಾಡ್ತೀವಿ. ಸರ್ಕಾರ ಈಗಾಗಲೇ ಸಂತ್ರಸ್ತರಿಗೆ ರಕ್ಷಣೆ ಕೊಡೋದಾಗಿ ಹೇಳಿದೆ. ಯಾರು ಸಹ ವಿಡಿಯೋಗಳನ್ನ ವೈರಲ್ ಮಾಡಬಾರದು ಅಂತ ಕೇಳ್ಕೊಂಡಿದ್ದಾರೆ. ಒಬ್ಬ ಸಂತ್ರಸ್ತೆ ಬಂದು ದೂರನ್ನ ದಾಖಲು ಮಾಡಿದ್ದಾರೆ ಅಂತ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಹೇಳಿಕೆ ಕೊಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಆಯೋಗದ ಮನವಿಯ ಮೇರೆಗೆ ಈಗ ಆಲ್ರೆಡಿ ಸರ್ಕಾರ SIT ತಂಡವನ್ನು ರಚನೆ ಮಾಡಿದೆ. ಹಾಗಿದ್ರೆ ಯಾವ ರೀತಿ ತನಿಖೆ ನಡೆಯುತ್ತೆ, ಏನೆಲ್ಲ ಕ್ರಮಗಳಾಗುತ್ತೆ ಅನ್ನುವಂಥದ್ದನ್ನು ಮಾತನಾಡೋದಕ್ಕೆ ನಮ್ಮ ಜೊತೆ ನಾಗಲಕ್ಷ್ಮಿ ಚೌಧರಿ ಅವರಿದ್ದಾರೆ. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ. ಈಗ ಆಲ್ರೆಡಿ SIT ತಂಡವನ್ನು ರಚನೆ ಮಾಡಿದ್ದಾರೆ. ಯಾರಾದರೂ ಬಂದು ದೂರು ದಾಖಲು ಮಾಡಿದಾರಾ ನಿಮ್ಮ ಬಳಿ? ನಿನ್ನೆ ಸಂತ್ರಸ್ತರೊಬ್ಬರು ಆಯೋಗಕ್ಕೆ ಅಂದರೆ ನನಗೆ ದೂರು ದಾಖಲು ಮಾಡಿದ್ದಾರೆ. ಆ ದೂರನ್ನು ಮತ್ತು ನಾನು SP ಹಾಸನ್ ಅವ್ರಿಗೆ ಫಾರ್ವರ್ಡ್ ಮಾಡಿದ್ದೀನಿ. ಮತ್ತು ಮುಖ್ಯಮಂತ್ರಿಗಳಿಗೂ ಗೃಹ ಸಚಿವರಿಗೂ ಸಹ ನಾನು ಆ ಸಂತ್ರಸ್ತೆಯ ದೂರನ್ನು ನಾನು ಕಳಿಸ್ಕೊಟ್ಟಿದ್ದೀನಿ. ತದನಂತರ ಮುಖ್ಯಮಂತ್ರಿಗಳಿಗೂ ಸಹ ನಾನು ಮನವಿ ಮಾಡಿದ್ದೆ, ಇದನ್ನು SITಗೆ ಒಪ್ಪಿಸ್ಬೇಕು. ಯಾಕಂದರೆ ಇದ್ರ ಸೂಕ್ಷ್ಮತೆ ಅರ್ಥ ನಾನು ಇದಕ್ಕೆ SIT ಆದ್ರೇ ನಾವು ಇದಕ್ಕೆ ನ್ಯಾಯ ಕೊಡಿಸ್ಲಿಕ್ಕೆ ಸಾಧ್ಯ ಅಂತೇಳಿ ನಾನು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೆ. ಹಾಗೆ ಮುಖ್ಯಮಂತ್ರಿಗಳು ಸಹ ಸ್ಪಂದಿಸಿದ್ದಾರೆ. ಸೊ ಅವ್ರಿಗೂ ಸಹ ನಾನು ಈ ಮುಖಾಂತರ ಅಭಿನಂದನೆಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ನ್ಯಾಯ ಸಿಗಬೇಕು ಅನ್ನೋದೇ ನನ್ನ ಉದ್ದೇಶ. ದೂರಲ್ಲಿ ಏನಿದೆ ಮೇಡಮ್? ಅಂದರೆ ದೌರ್ಜನ್ಯ ಮಾಡಿದ್ದಾರೆ ಅಂತಿದೆಯಾ ಅಥವಾ ಬೆದರಿಕೆ ಹಾಕಿದ್ದಾರೆ ಅಂತಿದೆಯಾ? ಏನಿದೆ ದೂರಿನಲ್ಲಿ? ಲೈಂಗಿಕ ದೌರ್ಜನ್ಯ ಮತ್ತು ಜೀವದ ಬೆದರಿಕೆ ಎರಡೂ ಇದೆ ಅಂತ ಹೇಳಿ ಆ ಹೆಣ್ಣುಮಗಳು ಕೊಟ್ಟಿದ್ದಾಳೆ. ಸೊ ಈಗ ಆಲ್ರೆಡಿ ದೂರು ದಾಖಲಾಗಿರೋದ್ರಿಂದ ಸಾಕಷ್ಟು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ. 2,000ಕ್ಕೂ ಹೆಚ್ಚು ವಿಡಿಯೋಗಳಿದೆ ಅನ್ನುವಂಥದ್ದು ವೈರಲ್ ಆಗ್ತಾ ಇದೆ. ಸೊ ಅಷ್ಟು ಜನ ಮಹಿಳೆಯರೇನಾದರೂ ಬಂದು ಕಂಪ್ಲೇಂಟನ್ನು ಕೊಟ್ಟರೆ ಆ ಕಂಪ್ಲೇಂಟ್ ಯಾವ ರೀತಿ ತಿರುವನ್ನು ಪಡ್ಕೊಳ್ಳುತ್ತೆ? ಅಂದರೆ ಯಾರೆಲ್ಲ ದೌರ್ಜನ್ಯಕ್ಕೆ ಒಳಗಾಗ್ತಿದ್ದಾರೆ ಅವರಿಗೆ ಶಿಕ್ಷೆ ಆಗೋದಕ್ಕೆ ಬಂದು ಎಲ್ಲರೂ ಕೂಡ ಕಂಪ್ಲೇಂಟ್ ಕೊಟ್ಟರೆ ಅದು ಉಪಯೋಗ ಆಗುತ್ತೆ ಅನ್ಸುತ್ತೆ? ಸಂತ್ರಸ್ತೆಯರು ಈ ಒಂದು ತನಿಖೆಯಲ್ಲಿ ಭಾಳ ಮುಖ್ಯ ಪಾತ್ರವನ್ನು ವಹಿಸ್ತಾರೆ. ಸೊ ಸಾಕ್ಷಿಗಳು ಭಾಳ ಮುಖ್ಯ. ನ್ಯಾಯಾಲಯಕ್ಕೆ ಸಾಕ್ಷಿಗಳು ಬೇಕು. ಸೊ ಸಂತ್ರಸ್ತೆಯರು ಎಲ್ಲರಿಗೂ ಹೇಳೋದಿಷ್ಟೇ, ಧೈರ್ಯದಿಂದ ಇದನ್ನು ಫೇಸ್ ಮಾಡಿ. ನೀವು ನಿಂತ್ಕೊಂಡ್ರೆ ಇದು ನ್ಯಾಯ ಸಿಗತ್ತೆ. ಯಾಕಂದರೆ ಇದರಲ್ಲಿ ತುಂಬ ಅಸಹಾಯಕ ಹೆಣ್ಣುಮಕ್ಕಳಿದ್ದಾರೆ. ಅವರಿಗೆ ಹೆದರಿಸಿ ಬೆದರಿಸಿ ತನ್ನ ಅಧಿಕಾರವನ್ನು ತನ್ನ ಸ್ಥಾನವನ್ನು ದುರುಪಯೋಗ ಪಡಿಸ್ಕೊಂಡು ತಾನೇ ಚಿತ್ರೀಕರಣ ಮಾಡಿಕೊಂಡು ಇದನ್ನ ಇಟ್ಕೊಂಡಿರೋದು ಅಕ್ಷಮ್ಯ ಅಪರಾಧ. ಇದಕ್ಕೆ ಶಿಕ್ಷೆ ಆಗಲೇಬೇಕು. ಇದು ನೀವು ಬಂದಾಗ ಇದಕ್ಕೆ ಭಾಳ ದೊಡ್ಡ ಶಕ್ತಿ ಸಿಗತ್ತೆ. ಈಗಾಗಲೇ ಒಂದು ಸಂತ್ರಸ್ತೆ ದೂರನ್ನು ಕೊಟ್ಟಿರೋದು ಈ ತನಿಖೆಗೆ ಶಕ್ತಿ ಬಂದಂತಾಗಿದೆ. ಹೆದರ್ಕೋಬೇಡಿ. ಆಮೇಲೆ ಸಾರ್ವಜನಿಕರಿಗೆಲ್ರಿಗೂ ನನ್ನ ಒಂದು ಮಹಿಳೆಯಾಗಿ ನಿಮ್ಮೆಲ್ಲರಿಗೂ ಒಂದು ವಿನಂತಿ ಮಾಡ್ಕೊಳ್ತೇನೆ, ದಯವಿಟ್ಟು ವಿಡಿಯೋಗಳನ್ನು ಸರ್ಕ್ಯುಲೇಟ್ ಮಾಡಬೇಡಿ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ. ಯಾಕೆಂದರೆ ಇದರಲ್ಲಿ ನೂರಾರು ಜನ ಹೆಣ್ಮಕ್ಕಳ ಜೀವ ಮತ್ತು ಜೀವನದ ಭವಿಷ್ಯ ಇದೆ, ಆ ಕುಟುಂಬಗಳ ಒಂದು ಭವಿಷ್ಯ ಇದೆ. ಸೊ ಹಾಗಾಗಿ ನಿಮ್ಮೆಲ್ಲರ ಮೊದಲ ಜವಾಬ್ದಾರಿ, ಮೊದಲ ಆದ್ಯತೆ ವಿಡಿಯೋಗಳನ್ನು ಸರ್ಕ್ಯುಲೇಟ್ ಮಾಡಬೇಡಿ. ಖಂಡಿತ ಆರೋಪಿಗೆ ಶಿಕ್ಷೆ ಆಗುವಂಥ ಕಡೆ ನೀವೆಲ್ಲರೂ ಅದಕ್ಕೆ ಸಹಕಾರ ಕೊಡಬೇಕು ಅಂತ ನಾನು ಎಲ್ಲರಲ್ಲೂ ಕೇಳ್ಕೊಳ್ತೇನೆ. ನೋಡಿದ್ರಲ್ಲ, ಇವಿಷ್ಟು ಮಹಿಳಾ ಆಯೋಗದ ಅಧ್ಯಕ್ಷ ಆಗಿರುವಂತಹ ನಾಗಲಕ್ಷ್ಮಿ ಚೌಧರಿ ಅವರ ಮಾತುಗಳು. ಕೇವಲ ಪ್ರಜ್ವಲ್ ರೇವಣ್ಣ ಮಾತ್ರ ಅಲ್ಲ, ಅವರ ತಂದೆ ರೇವಣ್ಣವರು ಕೂಡ ತಮ್ಮ ಮೇಲೆ ಲೈಂಗಿಕವಾಗಿ ದೌರ್ಜನ್ಯ ನಡೆಸಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಸಂತ್ರಸ್ತೆ ಕಂಪ್ಲೇಂಟನ್ನು ಕೊಟ್ಟಿರುವಂಥದ್ದು. ಇನ್ನು ಫರ್ದರ್ ಆಗಿ SIT ತಂಡ ಇದನ್ನು ತೆಗೆದುಕೊಂಡು ತನಿಖೆಯನ್ನು ನಡೆಸುತ್ತೆ ಅನ್ನುವಂಥ ಮಾತನ್ನು ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ವಿದ್ಯಾಶ್ರೀ ಯಶನ್, ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.